ದೇವಿ ಆಭರಣ ಕದ್ದ ಕಳ್ಳರನ್ನ ಭರ್ಜರಿ ಬೇಟೆಯಾಡಿದ ಶಿರಹಟ್ಟಿ ಪೊಲೀಸರು. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಶ್ರೀಮಂತಗಡದಲ್ಲಿ ಇರುವ ಶ್ರೀ ಒಳಲಮ್ಮ ದೇವಿ ದೇವಸ್ಥಾನದಲ್ಲಿ ದಿನಾಂಕ 29/11/2023ರಂದು ಕಳ್ಳರು ಗುಡಿಯಲ್ಲಿನ ದೇವಿ ಮೈಮೇಲೆ ಇರುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಡಿವೈಎಸ್ಪಿ ಸಿಪಿಐ ನಾಗರಾಜ್ ಮಾಡಳ್ಳಿ, ಪಿಎಸ್ಐ ಹೀರಪ್ಪ ರೀತಿ ಮಾರ್ಗದರ್ಶನದಲ್ಲಿ ಪೊಲೀಸ್ ವಿಶೇಷ ತಂಡವನ್ನು ರಚಿಸಲಾಗಿತ್ತು. ತಂಡವು ಕಳ್ಳರನ್ನ ಭರ್ಜರಿ ಬೇಟೆಯಾಡಿ ದೇವಿಯ ಆಭರಣವನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಬಂಧಿತ ಆರೋಪಿಗಳಾದ ಜಿಲ್ಲಾನಿ ರಾಜೇಶ್ ಶಾಬ್ ಜಾತಗಾರ್, ಕಾಜಾ ಭಾಷೆಸ್ಥ ವ್ಯಾಪಾರಿ ಇಬ್ಬರು ಆರೋಪಿಗಳು ತಾವೇ ಕಳ್ಳತನ ಮಾಡುವುದಾಗಿ ತಾವೇ ಒಪ್ಪಿಕೊಂಡಿದ್ದು, ಬಂಧಿತ ಆರೋಪಿಗಳು ರಾಯಚೂರು ಜಿಲ್ಲೆಯವರು ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕ್ರೈಮ್ ಪಿಎಸ್ಐ ವಿಜಯಕುಮಾರ್ ತಳವಾರ್, ಅಪರಾಧ ವಿಭಾಗ ಸಿಬ್ಬಂದಿಗಳು ಆದ ಜಿಎಂ ಬೂದಿಹಾಳ್, ಎಆರ್ಎಸ್ಐ ಗದಗ ಆನಂದ್ ಸಿಂಗ್, ಚಂದ್ರು ದೊಡ್ಡಮನಿ, ಪರಶುರಾಮ್ ದೊಡ್ಡಮನಿ, ಸಂಜು ಕುರುಡರು, ಬಿಎಸ್ ನದಾಫ್, ಗಣೇಶ್ ಗ್ರಾಮ ಪುರೋಹಿತ್, ರಾಜು ಇರ್ಗಟ್ಟಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಕಂಪ್ಲಿ ಪಟ್ಟಣದ ಪವಿತ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ದಿನ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. 23ನೇ ಸಾಲಿನ ಉಚಿತ ಟೈಲರಿಂಗ್ ಕಿಟ್ ನೀಡಿ ಪವಿತ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರಮಾಣ ಪತ್ರ ಪಡೆದಂತ ಪ್ರತಿಯೊಬ್ಬರಿಗೂ 1,000ಕ್ಕೂ ಜನಕ್ಕೂ ಹೆಚ್ಚು ಉದ್ಯೋಗಾವಕಾಶ ಕಲ್ಪಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪವಿತ್ರ ಅವರು ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮ ಚಾಲನೆ ನೀಡಿ ಮಾತನಾಡಿದರು. ಪವಿತ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈವರೆಗೂ 22 ಬ್ಯಾಚ್ಗಳು ಯಶಸ್ವಿಯಾಗಿ ತೇರ್ಗಡೆಗೊಂಡಿದೆ. ನಮ್ಮ ಟ್ರಸ್ಟ್ ವತಿಯಿಂದ ಉಚಿತ ಟೈಲರಿಂಗ್ ಕೋರ್ಸ್ಗಳು ಸತತವಾಗಿ ನಡೆಯುತ್ತಿದ್ದು, 45 ದಿನಗಳ ಉಚಿತ ತರಬೇತಿ ನಂತರ ತರಬೇತಿ ಪಡೆದ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ವಿತರಿಸಲಾಗುವುದು. ಅದೇ ರೀತಿ ಉದ್ಯೋಗಾವಕಾಶ ನಮ್ಮ ಟ್ರಸ್ಟ್ ವತಿಯಿಂದ ಮಾಡಲಾಗಿದೆ. ಈವರೆಗೂ ನಮ್ಮ ಟ್ರಸ್ಟ್ ವತಿಯಿಂದ ಕಲಿತಂತ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಕುರಿತೆ ನಿರಂತರ ಕೆಲಸವನ್ನ ಮಾಡುವಲ್ಲಿ ಯಶಸ್ವಿಯಾಗಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ನಿರೂಪಣೆ ರಜನಿ ಅನಿಲ್ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಶಿವನಗೌಡ, ಪವಿತ್ರ ಶಿವನಗೌಡ, ಹೇಮಂತ್ ಸಿಂಗ್, ಮ್ಯಾನೇಜರ್ ಆದ ಜಗದೀಶ್, ಸ್ವಾತಿ, ಶೈಲಜಾ, ರಜನಿ, ಚಂದ್ರಕಲಾ, ಪದ್ಮಾವತಿ, ಉದಯಮೇರಿ, ಪೂಜಾ, ಸಾಧಿಕಾ, ಸುಧಾ ಮತ್ತು ಟ್ರಸ್ಟ್ ಪದಾಧಿಕಾರಿಗಳು, ಟೈಲರಿಂಗ್ ತರಬೇತಿಯ ತರಬೇತುದಾರರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ರಘುವೀರ್, ಸಿಟಿ ಟಿವಿ, ಕಂಪ್ಲಿ. ಒಂದು ಕ್ರೈಟೇರಿಯಾ ಏನಂತಂದ್ರೆ ಮಿನಿಮಮ್ ಏನು ಕ್ಲಾಸ್ ಇರಬೇಕು, ಅದಕ್ಕಿಂತ ಏನು ಒಳಗಿರಬೇಕು. ಇಷ್ಟೇ ಕೂಡ ಇದು ಇಂಥ ಸಮಸ್ಯೆಗಳಲ್ಲಿ ಟ್ರೈನಿಂಗ್ ತಗೊಂಡಿದ್ದು ನಾವು ಡೈರೆಕ್ಟ್ ಆಗಿ ನೋಡೋದು ನಾವು ಮಾಡ್ತೀವಿ ಕಂಪ್ನಿಗೆ.
ಇನ್ನು ಅದೇ ಜೊತೆಗೆ ಇನ್ನೂ ಟ್ರೈನಿಂಗ್ ತಗೊಂಡಿರ್ತೀರ ಅದನ್ನು ಕೂಡ ನಾವು ಇನ್ನು ಮೇಲೆ 80% ಟ್ರೈನಿಂಗ್ ಕೊಟ್ಟು ಇನ್ನು 20% ನಿಮ್ಮ ಬಿಹೇವಿಯರ್ ಮತ್ತು ನಡವಳಿಕೆ ಸಂಸ್ಥೆಯಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ನಾವು ಕಂಟಿನ್ಯೂಸ್ ಕಲಿಸ್ಕೊಡ್ತೀವಿ. ಅದಾದ ನಂತರ ನಮ್ದು ಯಾವ ಇರುತ್ತೆ ಅಂತಂದ್ರೆ ನಿಮ್ಮಲ್ಲಿ ಗೊತ್ತಿದ್ಯಾ ನಿಮ್ಮ ಬಟ್ಟೆಲ್ಲ ಏನು ರಿಯಾಗುತ್ತೆ ಗೊತ್ತಿದೆ ನಿಮ್ಗೆ. ನೀವೇನೇ ಮಾಡಿರ್ತೀರಾ ಬಟ್ಟೆ ತಗೋತೀರಾ ಗಾರ್ಮೆಂಟ್ಸ್ಗಳಿಗೆಲ್ಲ ಅಂಗಡಿಯಲ್ಲಿ ಹೋಗಿ ಬಟ್ಟೆ ತಗೊಳ್ತೀರಾ ಅಷ್ಟೇ ಗೊತ್ತಿರುತ್ತೆ ನಿಮ್ಗೆ. ನಮ್ದು ಕಂಪನಿ ಬಂದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ದೇಶದಲ್ಲಿ ಬಹುದೊಡ್ಡ ಕಂಪನಿ, ಎರಡನೇ ಬಹುದೊಡ್ಡ ಕಂಪನಿ. ಒಂದು ಟಿಲ್ಲರ್ ಅವರು ಕರ್ಟನ್ಸ್ ಮತ್ತೆ ಡ್ರೆಸ್ಸಿಂಗ್ ಬರ್ತಾ ಇರುತ್ತಾ ಮನೆಯಲ್ಲ ಯೂಸ್ ಮಾಡ್ತಿಲ್ಲ ಅದೇ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ. ಮತ್ತೆ ಈಗ ಹೊಸ ಪ್ಲಾಂಟ್ ಓಪನ್ ಮಾಡಿದ್ವಿ ಟೆರಿ ಕವರ್ಸ್ ಅಂತ. ಟರ್ಕಿ ಕವರ್ಸ್ ಕೇಳಿದಲ್ಲ ಅದೇ ಪ್ಲಾಂಟ್ ಒಂದು ಟೆರಿ ಕವರ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಈಗೆಲ್ಲಾ ಪ್ರೊಡಕ್ಷನ್ ಬಂದು ಒಂದು ಮಾರ್ಕೆಟ್ ಇಂಡಿಯಾ ಮಾರ್ಕೆಟ್ ಯಾವ್ದಿಲ್ಲ, ಎಕ್ಸ್ಪೋರ್ಟ್ ಮಾರ್ಕೆಟ್ ಆಗಿದೆ ಆಯ್ತಾ. ನಿಮ್ಗೆ ಇಲ್ಲಿಂದ ಸರ್ ಆಸನ ಏನ್ ಸರ್ ಬರೋದು, ಅಲ್ಲಿ ಏನ್ ಸರ್ ಇರೋದು, ಯಾವ ತರ ಸರ್ ಕೆಲಸ ಮಾಡೋದು, ಸಂಬಳ ಇಸ್ಕೊಡ್ತೀರಲ್ಲ ಎಲ್ಲ ನಿಮ್ಗೆ ಮನಸ್ಸಲ್ಲಿದೆ. ಅದೆಲ್ಲ ಮಾತಾಡ್ತೀವಿ. ಆಕ್ಚುಲಿ ಒಂದು ಕಾರ್ಮಿಕರ ಕಾಯ್ದೆ ಏನ್ ಕೊಡುತ್ತೆ, PF ಕೊಡುತ್ತೆ, ESI ಕೊಡುತ್ತೆ, ಬೋನಸ್ ಕೊಡುತ್ತೆ. ನಿಮ್ಗಷ್ಟು ಕೂಡ ಕಾರ್ಮಿಕ ಕಾಯ್ದೆ ಏನಿದೆ ಎಲ್ಲ ಕೂಡ ಸೌಲಭ್ಯಗಳು ಆಯ್ತಾ. ಮನುಷ್ಯ ಮುಖ ಹೋಲುವ ವಿಚಿತ್ರ ಕುರಿಮರಿವೊಂದು ಜನನವಾಗಿದೆ. ಕೆಂಚನಗುಡ್ಡ ತಾಂಡ ಗ್ರಾಮದಲ್ಲಿ ವಿಚಿತ್ರ ರೂಪದ ಕುರಿಮರಿ ಜನನವಾಗಿದೆ. ಬಳ್ಳಾರಿ ಜಿಲ್ಲೆ ಶಿರಗುಪ್ಪ ತಾಲೂಕಿನ ಕೆಂಚನಗುಡ್ಡ ತಾಂಡದ ಬಳಿ ರೈತ ಶಂಕರ್ ನಾಯ್ಕರವರ ಕುರಿಗಳ ಗುಂಪಿನಲ್ಲಿ ಮರಿ ಜನನವಾಗಿದೆ. ವಿಚಿತ್ರ ಕುರಿಮರಿಯನ್ನ ನೋಡಲು ಹೆಚ್ಚೆಚ್ಚು ಜನರು ಬರುತ್ತಿದ್ದಾರೆ. ಸದ್ಯಕ್ಕೆ ಕುರಿಮರಿ ಆರೋಗ್ಯ ಚೆನ್ನಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಆದರೆ ಈ ರೀತಿಯ ವಿಚಿತ್ರ ಆಕಾರದ ಪ್ರಾಣಿಗಳು ಬದುಕುಳಿಯುವ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ. ಗಂಗಾವತಿಯಿಂದ ಕಂಪ್ಲಿಗೆ ಹೋಗುವ ಮಧ್ಯ ರಸ್ತೆ ಚಿಕ್ಕ ಜಂತ್ಕಲ್ ಸೇತುವೆ ಮೇಲೆ 1 ಗಂಟೆಗಳ ಕಾಲ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾದ ಘಟನೆ ನಡೆದಿದೆ. ಕನಿಷ್ಠ 250ಕ್ಕೂ ಹೆಚ್ಚು ವಾಹನಗಳು ಇಂದು ಟ್ರಾಫಿಕ್ ಜಾಮ್ನಲ್ಲಿ ವಾಹನ ಸವಾರರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ವಿಜಯನಗರದಲ್ಲಿ ಮನೆ ಬಾಗಿಲಿಗೆ ಈ ಸ್ವತ್ತು ಅಭಿಯಾನ. ಮನೆ ಬಾಗಿಲಿಗೆ ಸಾರ್ವಜನಿಕರ ಈ ಸ್ವತ್ತು ಅಭಿಯಾನಕ್ಕೆ ವಿಜಯನಗರದಲ್ಲಿ ಭರ್ಜರಿ ಯಶಸ್ಸು. ಸಾವಿರಾರು ರೂಪಾಯಿ ಲಂಚ ಕೊಟ್ಟು ಈ ಸ್ವತ್ತು ಪಡೆಯೋಕೆ ನಗರದ ಜನತೆ ಹರಸಾಹಸ ಪಡ್ತಾ ಇದ್ರು. ವಿಜಯನಗರ ಜಿಲ್ಲಾಧಿಕಾರಿ MS ದಿವಾಕರ್ ಅವರ ಕಾರ್ಯದಕ್ಷತೆಗೆ ಇಂದು ಮನೆ ಬಾಗಿಲಿಗೆ ಈ ಸ್ವತ್ತು ಸಿಗ್ತಾ ಇತ್ತು. ಲಂಚ ಮುಕ್ತ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಮುಂದಾಗ್ತಿರೋ ವಿಜಯನಗರ ಜಿಲ್ಲೆ. ಹೊಸಪೇಟೆ ತಾಲೂಕಿನ ಬೈಲು ವದ್ದಿಗೆರೆ ಗ್ರಾಮ ಪಂಚಾಯಿತಿ PDO ಹನುಮಂತಪ್ಪ ಅವರಿಂದ ವೃದ್ಧೆಗೆ ಮನೆ ಬಾಗಿಲಿಗೆ ಈ ಸ್ವತ್ತು. ಸರ್ಕಾರಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ DC MS ದಿವಾಕರ್ ದಿಟ್ಟ ನಿರ್ಧಾರ. ಸಾರ್ವಜನಿಕರು DCಗೆ ಒಂದೇ ಒಂದು ವಾಟ್ಸ್ಆಪ್ ಮಾಡಿದ್ರೆ ಸಾಕು, ತಕ್ಷಣ ಸಮಸ್ಯೆಗೆ ಪರಿಹಾರ.
ವೃದ್ಧರ ಪಿಂಚಣಿ, ಸಾಮಾಜಿಕ ಭದ್ರತಾ ಯೋಜನೆಗಳು ಇನ್ಮುಂದೆ ಲಂಚವಿಲ್ಲದೆ ಅರ್ಹರಿಗೆ ತಲುಪಬೇಕು. ಮಧ್ಯವರ್ತಿಗಳು ಕಂಡು ಬಂದಲ್ಲಿ ಅವರ ಮೇಲೆ ಕ್ರಿಮಿನಲ್ ಕೇಸ್. ವಿಜಯನಗರ ಜಿಲ್ಲಾದ್ಯಂತ 5 ತಾಲೂಕುಗಳಲ್ಲೂ ಸರ್ಕಾರಿ ಯೋಜನೆಗಳು ಸಮರ್ಪಕ ಅನುಷ್ಠಾನವಾಗಬೇಕು. ಡಿಸಿಎಂಎಸ್ ದಿವಾಕರ್ ಕಾರ್ಯಕ್ಕೆ ಜಿಲ್ಲೆಯ ಜನಗಳು ದಿಲ್ ಖುಷ್. ಈಗ ನಾವು ಈಗಾಗಲೇ 8 ಪುರಸಭೆ, ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಮನೆ ಬಾಗಿಲಿಗೆ ಈ ಸ್ವತ್ತು ಅಂದರೆ ಫಾರಂ 3 ಅನ್ನೋ ಅಭಿಯಾನ ಶುರುವಾಗಿದೆ. ಇದಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರೋ ಹಿನ್ನೆಲೆಯಲ್ಲಿ ನಾವು ಇನ್ನೊಂದು ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಯಾರದು ಕ್ರಮಬದ್ಧವಾದ ದಾಖಲೆ ಇದೆ KMF ರಿಜಿಸ್ಟರ್ ಪ್ರಕಾರ, ಅವರು ಈಗಾಗಲೇ ಎಲ್ಲ ಅವರ ಟ್ಯಾಕ್ಸನ್ನು ಪೇ ಮಾಡಿದರೆ, ಕರವನ್ನು ಸಂಪೂರ್ಣವಾಗಿ ಪಾವತಿ ಮಾಡೋದಲ್ಲಿ ನಾವು ಅದನ್ನು ಅವ್ರ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಅರ್ಜಿ ಇಲ್ಲದೆ ಇದ್ರೂ ಕೂಡ ಯಾಕೆ ಕಳಿಸ್ಬಾರ್ದು ಅನ್ನೋದೊಂದು ಚರ್ಚೆ ಮಾಡಿದ್ದೀವಿ. ಇದನ್ನು ಒಂದು ವೀಕಲ್ಲಿ, ಒಂದು ವಾರದಲ್ಲಿ ನಾವು ಪರಿಶೀಲನೆ ಮಾಡಿ ನಿಯಮಾನುಸಾರ ಕ್ರಮ ತಗೊಳ್ಳಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಮುಂದುವರೆದು ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸ್ವತ್ತು ಕೊಡ್ತಾ ಇಲ್ಲ ಅಂತೇಳಿ ಅನೇಕ ನಮಗೆ ದೂರುಗಳು ಬಂದಿದ್ದು. ಈಗಾಗಲೇ ಎಲ್ಲ ಪಂಚಾಯಿತಿಗಳಲ್ಲಿ ಮನೆ ಬಾಗಿಲಿಗೆ ಈ ಸ್ವತ್ತು ಅಭಿಯಾನ ಆರಂಭವಾಗಿದೆ. ನಿನ್ನೆ ಮೊನ್ನೆ ಅನೇಕ ಪಂಚಾಯಿತಿಗಳಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಒಟ್ಟು ಸಾರ್ವಜನಿಕರಿಗೆ ಆ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ 50% ಕ್ರಮಬದ್ಧವಾದ ದಾಖಲೆಗಳು ಇದೆ ಅಂತ ತಿಳಿದು ಬಂದಿದೆ. ಅಷ್ಟು ಕ್ರಮಬದ್ಧವಾದ ದಾಖಲೆಗಳಿಗೆ ನಾವು ಮನೆ ಬಾಗಿಲಿಗೆ ಈ ಸ್ವತ್ತು ಕೊಟ್ಟಲ್ಲಿ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ಹೊರತುಪಡಿಸಿ ಜನನ ಮರಣ ಪ್ರಮಾಣ ಪತ್ರಗಳು, ಅವರು ಜನನ ಮರಣ ಪ್ರಮಾಣ ಪತ್ರಕ್ಕೆ ಅವರು ಒಂದು ಸರ್ಟಿಫಿಕೇಟ್ ಅಲ್ಲಿ ಹಾಸ್ಪಿಟಲಿಂದ ತಂದು ಕೊಟ್ಟರೆ ಮತ್ತೆ ಅವರು ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ. ನೇರವಾಗಿ ಅವ್ರ ಮನೆ ಬಾಗಿಲಿಗೆ ಅದನ್ನು ಕೂಡ ಪೋಸ್ಟ್ ಮುಖಾಂತರನೇ ಕಳಿಸೋ ವ್ಯವಸ್ಥೆ ಆಗಿದೆ. ಈಗಾಗಲೇ ನಾವೆಲ್ಲ ನಗರಸಭೆ ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಅರ್ಜಿ ಕೊಟ್ಟು ಹೋದರೆ ಅವ್ರ ಮನೆ ಬಾಗಿಲಿಗೆ ಜನನ ಮರಣ ಪ್ರಮಾಣ ಪತ್ರಗಳನ್ನು ಕಳಿಸಲು ವ್ಯವಸ್ಥೆ ಮಾಡಲಾಗಿದೆ. ತಡರಾತ್ರಿ ವಾರ್ಡನ್ ವಿರುದ್ಧ ಸಿಡಿದೆದ್ದ ಹಾಸ್ಟೆಲ್ ವಿದ್ಯಾರ್ಥಿನಿಯರು. ಹಾಸ್ಟೆಲ್ನಲ್ಲಿ ನೀರು ಇಲ್ಲದೆ ಪರದಾಟ, ವಾರ್ಡನ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತಗೊಂಡ ಬಾಲಕಿಯರು. ವಾರ್ಡನ್ ಗಿರಿಜಾ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳು ತಡರಾತ್ರಿ ಪ್ರೊಟೆಸ್ಟ್. ದೇವರಾಜ್ ಅರಸು ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಗೆ ವಿದ್ಯಾರ್ಥಿಗಳ ಆಕ್ರೋಶ. ಉಪ್ಪು ಇಲ್ಲದ ಸೊಪ್ಪಿನ ಊಟ, ತರಕಾರಿ ಇಲ್ಲದ ಸಾರು, 15 ದಿನಕ್ಕೊಮ್ಮೆ ಶೌಚಾಲಯ ಕ್ಲೀನ್, ಕಸ ಬಳಿಯೋಕೆ ಒಂದು ಬಾರಿ ಇಲ್ಲ, ಸೊಳ್ಳೆ ಬತ್ತಿ ಇಲ್ಲ, ಸೋಪು ಕಿಟ್ ಇಲ್ಲ, ಬಡಿಸ್ಲಿಕ್ಕೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಸ್ನಾನ ಮಾಡದೆ ಕಾಲೇಜಿಗೆ ಹೋಗ್ತೀವಿ ಎಂದು ವಾರ್ಡನ್ ವಿರುದ್ಧ ಸಾಲು ಆರೋಪ. ಊಟದ ಸಮಸ್ಯೆ ಸರ್. ಅಡುಗೆ ಮಾಡ್ತಾರೆ ಸರ್, ಅದ್ರಾಗ ತರಕಾರಿನೂ ಹಾಕಲ್ಲ ಸರ್, ಏನು ಹಾಕಲ್ಲ, ಅದು ರುಚಿಕರವಾಗಿ ಮಾಡಲ್ಲ ಸರ್. ಅವರು ಅಡುಗೆ ಮಾಡ್ತಾರೆ ರೀ, ಅವರೇ ತಾವು ಮಾಡಿದ ಅಡುಗೆ ತಾವೇ ಊಟ ಮಾಡಲ್ಲ ಸರ್. ಅದನ್ನು ಮತ್ತು ಅದು ಶೌಚಾಲಯ ಸರ್ ಕ್ಲೀನೇ ಇಡಲ್ಲ. ಎಷ್ಟೋ ಒಂದು 15 ಡೇಸ್ ಹಂಗೆ ಕ್ಲೀನ್ ಮಾಡಿಸ್ತಾರೆ ಸರ್. ಇವಾಗೇ ನೋಡಿರಿ ಎಷ್ಟು ದಬ್ಬಾಳಿಕೆ ಮಾಡಕೊಂತಾರೆ ನಮ್ಮ ಮೇಲೇ. ಬಾರ್ಗಿ ಸರ್, ಮೊನ್ನೆ ಸರ್ ಮ್ಯಾಮ ಬಸ್ ಕಸ ಬಳಕ ಬಾರ್ಗಿ ಇಲ್ಲ ರೀ ಅಂತಂದಿವಿ ಸರ್. ಅದನ್ನು ನೀವೇ ತಂದ್ಕೊಳ್ರಿ ಅಂತ. ನಾವೆಲ್ಲಿಂದ ತಂದ್ಕೋಬೇಕು ಸರ್? ನಾವನ್ನು ಟ್ಯಾಂಕ್ಸ್ ಅದು ಕ್ಲೀನೇ ಮಾಡೋದು ಸರ್. ಅದು ನೀರು ನೋಡ್ರಿ ಸರ್ ಹೆಂಗಾಗೈತಿ. ಅದರಿಂದ ಸ್ನಾನ ಮಾಡಿದರೆ ನಮಗೆ ಎಷ್ಟೊಂದು ಇದಾಗ್ತಾವೆ ಸರ್. ಸೊಳ್ಳೆ ಬತ್ತಿಂದು ಇಲ್ಲ ಸರ್, ಏನೂ ಇಲ್ಲ ಸರ್. ಇಲ್ಲಿ ಪರಿಹಾರ ಕಿಟ್ಸ್ ಇಲ್ಲ, ಶೌಚಾಲಯ ಒಂದು ಅದು ಏನು ಸೋಪಿನ ಕಿಟ್ ಬರ್ತದೆ ಸರ್, ಅದನ್ನು ಕೊಡಲ್ಲ ಸರ್. ಲೈಟೂ ಇಲ್ಲ ಸರ್, ಜನ್ರೇಟರ್ನೂ ಇಲ್ಲ ಸರ್. ಓದಕ್ಕೆ ಹೆಂಗೆ ಓದಕ್ಕೆ ಬೇಕು ರೀ ಅದು ಓದೋದಿಲ್ಲ ಸರ್. ಜಸ್ಟ್ ನೀರಿಂದ ಇಲ್ಲ ಸರ್, ಕುಡಿಯೋಕ್ಕೂ ನೀರಿಲ್ಲ, ಬಳಸೋಕ್ಕೂ ನೀರಿಲ್ಲ. ಸ್ನಾನ ಮಾಡಾರ್ದಂಗೆ ಕಾಲೇಜಿಗೆ ಹೋಗ್ತೀವಿ ಸರ್ ನಾವು. ನೀರಿಲ್ಲ ಅಂದ್ರೆ ನಡಿತೈತಿ ಅಂತ ಸರ್ ಎಲ್ಲದನ್ನು. ಚೆನ್ನಮ್ಮ ಸರ್. ರೈತರಿಗೆ ಆಗಿದೆ. ಮೇಲಾಧಿಕಾರಿಗಳು ಬಂದು ಬೋರ್ವೆಲ್ ಹಾಕ್ಸ್ಕೊಡ್ತೀವಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಅವ್ರ ಲೆವೆಲಲ್ಲಿ ಅವ್ರಿಗೂ ಅವ್ರದೇ ಆದ ಒತ್ತಡಗಳು ಇರ್ತದೆ. ಇವತ್ತು ಬೆಳಿಗ್ಗೆಯಿಂದ ನಾನು 1 ವಾರದಿಂದ ನಾನು ಪರ್ಮಿಷನ್ ತಗೊಂಡಿರೋ ಎಲ್ಲ ಡಾಕ್ಯುಮೆಂಟ್ಸು ಮುನ್ಸಿಪಾಲ್ಟಿಗೆ CMCಗೆ ಅಡ್ಡಾಡಿರೋದು, ಕನೆಕ್ಷನ್ ತಗೊಳಕ್ಕೆ ಓಡಾಡಿರೋದು ಎಲ್ಲಾನು ರೆಕಾರ್ಡ್ಸ್ ಇದೆ, ನಿಮಗೆ ತೋರಿಸ್ತೀನಿ ಫೈಲಲ್ಲಿ. ಹಂಗಲ್ಲ, ಎಲ್ಲರೂ ಸ್ಟ್ರಗಲ್ ಮಾಡ್ತಿರ್ತೀವಿ, ಬಟ್ ಇಮಿಡಿಯೇಟ್ ಆಗಲ್ಲ. ಅಂದರೆ ಅವ್ರು ಕನೆಕ್ಷನ್ ಕೊಡಲಿಕ್ಕೆ ಏನಂದ್ರು CMCದವರು, ಈಗ ನೀರೇ ಇಲ್ಲ ಮೇಡಮ್, ಸ್ವಲ್ಪ ವೇಟ್ ಮಾಡಿರಿ, ನಾಡ್ದು CMC ನೀರು ಬರ್ತವೆ, ನಮ್ಮ CMC ನೀರ್ ಮೇಲೆ ಡಿಪೆಂಡ್ ಆಗಬೇಡ್ರಿ, ಸ್ವಲ್ಪ ಬೋರ್ವೆಲ್ ಹಾಕ್ಸ್ಕೊಳ್ಳೋ ಕಡೆನೂ ಗಮನ ಕೊಡ್ರಿ ಅಂತ ಅವ್ರು ಅಂದ್ರು. ಕನೆಕ್ಷನ್ ಕೊಡ್ತಾನೆ ಅಂದಾರ, ನೀರಿಲ್ಲ ಇವತ್ತು. ನೀವು 2 ಕಡೆಯಿಂದ ಪ್ರಯತ್ನ ಮಾಡ್ತಿದ್ದೀರಲ್ವಾ, ಪರ್ಯಾಯವಾಗಿ ಟ್ಯಾಂಕರ್ ಮೂಲಕ ಅವರು ನೀರ್ ಜಾರ್ಕೊಂಡ್ ಬೀಳ್ತಾರೆ. ದವಾಖಾನಿಗೆ ಎಷ್ಟು ಕರ್ಕೊಂಡು ಹೋಗಿದ್ದೀನಿ ನಾನೇ, ಅವ್ರು ಹೊಲಿಗೆ ಹಾಕ್ಸ್ಕಾಕ. ಅವ್ರು ಅಲ್ಲ, ನಿಜವಾಗ್ಲೂ ಹೇಳ್ರಿ, ನೀವು ನೀರ್ ಜಗ್ಗಿ ಚಲ್ತೀರೇ ಇಲ್ಲ? ಜಗ್ಗಿ ಚಲ್ತೀರಿ
ಟಿಒ ಸರ್ ಸುಮ್ಮನೆ ಇರಮ್ಮ ಸರ್ ಸರ್ ಹಿಂಗೆ ಸುಮ್ಮನೆ ಇರೋ ಅಂದ್ರೆ ನಾವು ಏನು ಸುಮ್ಮನೆ ಇರಬೇಕು ಸರ್ 20 ಗಂಟಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಿಕೆ ದೇವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ದೊಡ್ಡಬಳ್ಳಾಪುರ ಗಂಟಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಿಕೆ ದೇವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದು, ತಾಲೂಕಿನ ಗಂಟಿಗಾನಹಳ್ಳಿ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಿಕೆ ದೇವರಾಜ್, ಉಪಾಧ್ಯಕ್ಷರಾಗಿ ಮುನಿ ಆಂಜನಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 14 ತಿಂಗಳ ಅವಧಿಗೆ ಸಂಬಂಧಿಸಿದಂತೆ ಗಂಟಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನ ಇಂದು ಹಮ್ಮಿಕೊಳ್ಳಲಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಸಿಕೆ ದೇವರಾಜ್, ಉಪಾಧ್ಯಕ್ಷ ಸ್ಥಾನಕ್ಕೆ ಮುನಿ ಆಂಜನೇಯಪ್ಪ ನಾಮಪತ್ರ ಸಲ್ಲಿಸಿದರು. ಆದರೆ ಇದಕ್ಕೆ ಬೇರೆ ಯಾರೂ ನಾಮಪತ್ರಗಳನ್ನು ಸಲ್ಲಿಸಿದ್ದ ಹಿನ್ನೆಲೆ ಎಲ್ಲಾ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಸಿಡಿಒ ಮಾಧವರೆಡ್ಡಿ ತಿಳಿಸಿದ್ದಾರೆ. ನೂತನ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ನಿರ್ದೇಶಕರು, ಗಣ್ಯರು ಸನ್ಮಾನಿಸಿ ಸಿಹಿ ಹಂಚಿ ಸಂಭ್ರಮಿಸಿ ಗೌರವಿಸಿದರು. ಗಂಟಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷ ಸಿಕೆ ದೇವರಾಜ್ ಮಾತನಾಡಿ, ಸಂಘದ ಎಲ್ಲಾ ನಿರ್ದೇಶಕರು ಒಮ್ಮತದಿಂದ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರುವುದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಗಂಟಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವು ತಾಲೂಕಿನಲ್ಲಿ ಉನ್ನತ ಸ್ಥಾನಮಾನದಲ್ಲಿದೆ. ಈಗಾಗಲೇ 4,08,50,000 ಬೆಳೆ ಸಾಲವನ್ನು ರೈತರಿಗೆ ನೀಡಲಾಗಿದೆ. ಈ ಸಾಲ ಹೆಚ್ಚು ಮಾಡಲಾಗುವುದು. ಸಂಘದ ಅಡಿಯಲ್ಲಿ ಬರುವ ಎಲ್ಲ ಸೌಲಭ್ಯ ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಕಾರ್ಯ ಮಾಡಲಾಗುವುದು ಎಂದರು. ಅಧ್ಯಕ್ಷ ಬಗ್ಗೆ ಹೇಳೋ. ಇವತ್ತು ನೂತನವಾಗಿ ಅಧ್ಯಕ್ಷರು 12ನೇ ತಾರೀಕಿಗೆ ಇವತ್ತು ಡೇಟ್ ಕೊಟ್ಟಿದ್ದರು. ನಮ್ಮ ಹಿಂದಿನ ಅಧ್ಯಕ್ಷರಾದ ಹನುಮಂತರಾಜವರು ರಾಜೀನಾಮೆ ಕೊಟ್ಟು ಇವತ್ತು ನೂತನ ಅಧ್ಯಕ್ಷ ಆಯ್ಕೆ ಇತ್ತು. ಇವತ್ತಿನ ಸಭೆಯಲ್ಲಿ ನಮ್ಮ ಎಲ್ಲ ಡೈರೆಕ್ಟರ್ಗಳು ಇವತ್ತು ದೇವರಾಜಾದ ನಾವು ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿ ಅಧ್ಯಕ್ಷನಾಗಿ ಇವತ್ತು ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕಮಿಟಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಡೈರೆಕ್ಟರ್ಗಳು ಅಥವಾ ನಮ್ಮ ಮುಖಂಡರುಗಳು, ನಮ್ಮ ವೆಂಕಟೇಶ್ ಬಾಬು ಅವರು, ಅಪ್ಪಯ್ಯನವರು, ನರಸಿಂಹಣ್ಣವರು ಮತ್ತು ರಂಗಪ್ಪ ಅವರು, ಇಲ್ಲಿ ಸೇರಿರೋಂಥ ಎಲ್ಲ ಮುಖಂಡರುಗಳು ಸೇರಿ ನಮ್ಮನ್ನು ಇವತ್ತು ನೂತನವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಅಧ್ಯಕ್ಷರಾಗಿದ್ದಾರಲ್ಲ, ಇವಾಗ ರೈತರಿಗೆ ಏನಂತ ಹೇಳಿ, ನಮ್ಮ ಸೊಸೈಟಿಯಲ್ಲಿ ಈಗ ತಾಲೂಕಲ್ಲೇ ಒಳ್ಳೆ ಸ್ಥಾನಮಾನದಲ್ಲಿರುವಂಥ ಒಂದು ಗಂಟಕಳ್ಳಿ VS ಸೊಸೈಟಿಗೆ ನೂತನವಾಗಿ ಅಧ್ಯಕ್ಷ ಆಗಿದ್ದೀವಿ. ಈಗಾಗಲೇ ಸಾಕಷ್ಟು ರೈತರಿಗೆ 4,08,50,000 ಕ್ರಾಪ್ ಲೋನು ಕೊಟ್ಟಿದ್ದಾರೆ. ನಮ್ಮ ಸಂಘದಿಂದ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನದಾಗಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ರೈತರಿಗೆ ಕ್ರಾಪ್ ಲೋನ್ ಆಗ್ಬೋದು ಅಥವಾ ಗೋಲ್ಡ್ ಲೋನ್ ಆಗ್ಬೋದು, ಈ ಥರ ಒಂದು ಏನು ಸ್ಕೀಮ್ಗಳಿದೆ ಅದನ್ನು ಹೆಚ್ಚಿನದು ಒದಗಿಸೋದಕ್ಕೆ ನಾವು ಸಹಕರಿಸ್ತೀವಿ. ನಂತರ ಕರ್ನಾಟಕ ರಾಜ್ಯ ತೆಂಗು ನಾರಿನ ಸಹಕಾರ ಮಹಾಮಂಡಳಿ ಅಧ್ಯಕ್ಷ SL ವೆಂಕಟೇಶ್ ಬಾಬು ಮಾತನಾಡಿ, ಮೊದಲಿನಿಂದಲೂ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿಲ್ಲ. ಎಲ್ಲರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗ್ತಿದೆ. ಸಂಘದ ವತಿಯಿಂದ ರೈತರಿಗೆ ಬೇಕಾಗುವ ರಸಗೊಬ್ಬರಗಳು, ಬಿತ್ತನೆ ಬೀಜಗಳು ಸೇರಿದಂತೆ ಇತರೆ ಸವಲತ್ತುಗಳನ್ನು ಕಾಲಕಾಲಕ್ಕೆ ನೀಡಲಾಗ್ತಿದೆ ಎಂದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ H ಅಪ್ಪಯ್ಯಣ್ಣ, ಗೌರೀಶ್, ನರಸಿಂಹಯ್ಯ, ಉದಯ್, ಆರಾಧ್ಯ, ಕುರುವಿನಗೆರೆ, ಮುರಳಿ, ಮಧು ಹಾಗೂ ಸಂಘದ ನಿರ್ದೇಶಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. VSSನ ಅಧ್ಯಕ್ಷರಾದಂಥ ದೇವರಾಜ್ ಅವರಿಗೆ ಅಭಿನಂದನೆಗಳು ತಿಳಿಸುತ್ತಾ, ನಾವು ಈ ಸಂಸ್ಥೆಯಲ್ಲಿ ಇದು 4 ವರ್ಷ ಆಯಿತು. ಈಗ ದೇವರಾಜ್ಗೆ 1 ವರ್ಷ 2 ತಿಂಗಳಿದೆ. ನಾವು ಮೊದಲು ಯಾವುದೇ ಎಲೆಕ್ಷನ್ ಇಲ್ಲದೆ, ಪಾರ್ಟಿ ಪಕ್ಷ ಇಲ್ಲದೆ ಸಹಕಾರ ಸಂಸ್ಥೆಯಲ್ಲಿ ಸಹಕರಿಸ್ಕೊಂಡು ಪ್ರತಿಯೊಬ್ಬರೂ ಸಹಕಾರ ಸಂಸ್ಥೆಯಲ್ಲಿ ಎಲೆಕ್ಷನ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಸಹಕಾರ ಸಂಸ್ಥೆ ಚೆನ್ನಾಗಿದೆ, ಈ ಸಂಸ್ಥೆ ಚೆನ್ನಾಗಿದೆ ಅನ್ನೋ ಉದ್ದೇಶದಲ್ಲಿ ಎಲೆಕ್ಷನ್ ಇಲ್ಲದೆ ಈ ಸಂಸ್ಥೆಯಲ್ಲಿ ನಾವು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಅದರಲ್ಲಿ ವರ್ಷಕ್ಕೆ ಇಂಥವ್ರು ಒಬ್ಬೊಬ್ಬರು ಅಂತೇಳಿ ನಾವು ಮಾತಾಡ್ಕೊಂಡು, ಏನು ಮೊದಲಿಗೆ ರಂಗಪ್ಪನವರಾಗಿದ್ದರು, ಎರಡನೇದಿಗೆ ಹನುಮಂತರಾಜವರಾಗಿದ್ದರು, ಮೂರನೇದಕ್ಕೆ ದೇವರಾಜು ಅಂತೇಳಿ ನಾವು ಮಾತಾಡಿದ್ವಿ. ಅದೇ ರೀತಿ 5 ವರ್ಷದಲ್ಲಿ ನಾವು ಅಧ್ಯಕ್ಷಗಳು ಮಾಡಿದ್ವಿ. ಎಲೆಕ್ಷನ್ ಇಲ್ಲದೆ ಯಾವ ರೀತಿ ಆಯಿತು ಅದೇ ರೀತಿ ಅವಿರೋಧವಾಗಿ ಸಹ ಆಯ್ಕೆ ಆಗಿದ್ದಾರೆ. ಯಾವುದೇ ರೀತಿಯ ಸಂಸ್ಥೆಯಲ್ಲಿ
ಚೆನ್ನಾಗಿ ಹಿತದೃಷ್ಟಿಯಿಂದ ಏನು ನಮ್ಮ ಸಂಸ್ಥೆ ಇವತ್ತು VSSN ಘಟಕನಹಳ್ಳಿ ಅಂತಂದರೆ ಒಂದು ಮಾದರಿ ಸಂಸ್ಥೆ. ಒಳ್ಳೆ ಎಲ್ಲರಿಗೂ ಇವತ್ತು ನಮ್ಮ ತಾಲೂಕಿನಾದ್ಯಂತ ನಂಬರ್ 1 ರೇಷನ್ ಕೊಡೋದ್ರಲ್ಲಿರ್ಬೋದು, ಫರ್ಟಿಲೈಸರ್ಸ್ ಅಂದರೆ ರೈತರಿಗೆ ರಸಗೊಬ್ಬರ ಮಾರೋದ್ರಲ್ಲಿರೋದು ಹೈಯೆಸ್ಟ್ ನಾವು ರಸಗೊಬ್ಬರ ಮಾರ್ತಾ ಇದ್ದೀವಿ. ಆಮೇಲೆ ಸಂಸ್ಥೆ ಸದೃಢವಾಗಿದೆ, ಚೆನ್ನಾಗಿದೆ. ಹಾಗಾಗಿ ದೇವರಾಜ್ ಅವರು ಅಧ್ಯಕ್ಷರಾಗಿ ಅವರೂ ಸಂಸ್ಥೆ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವರು ಈ ಸಂಸ್ಥೆಯಲ್ಲಿ ಇನ್ನೂ ಉತ್ತಮ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ, ಈ ಸಂಸ್ಥೆಯಲ್ಲಿ ಏನು ಮಾತಾಡಿದ್ವು ಆ ರೀತಿಯಲ್ಲಿ ಎಲ್ಲ ಡೈರೆಕ್ಟರ್ಗಳು ಎಲ್ಲ ನಿರ್ದೇಶಕರು ನಡ್ಕೊಂಡಿದ್ದೀವಿ. ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೀನಿ. ಬಿಲ್ವಪತ್ರ ಸಸಿ ನೆಟ್ಟು ಹುಟ್ಟು ಹಬ್ಬ ಆಚರಣೆ. ಸಿಂಧನೂರು ತಾಲೂಕಿನ ತಿಮ್ಮಾಪುರ ಗ್ರಾಮದ ಪರಿಸರ ಪ್ರೇಮಿ ವೀರಭದ್ರಯ್ಯ ಸ್ವಾಮಿ ಅವರ ಮಗನ ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ಬಿಲ್ವಪತ್ರ ಸಸಿ ನೆಟ್ಟು 51 ಸಸಿ ವಿತರಣೆ ಮಾಡುವುದರ ಮುಖೇನ ವಿಶೇಷವಾಗಿ ಆಚರಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರು ಆದ ಅಮರೇಗೌಡ ಮಲ್ಲಾಪುರ್ ಮಾತನಾಡಿ, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ನಾವು ಮಾಡುವ ಪರಿಸರ ಸಂರಕ್ಷಣೆಯ ಕೆಲಸ ಇತರರಿಗೆ ಮಾದರಿಯಾಗಬೇಕು. ಇವತ್ತು ವನಸಿರಿ ಫೌಂಡೇಶನ್ ಸದಸ್ಯರು, ಪರಿಸರ ಪ್ರೇಮಿಗಳು ಹಾಗೂ ಆತ್ಮೀಯರು ಆದ ತಿಮ್ಮಾಪುರ ಗ್ರಾಮದ ವೀರಭದ್ರಯ್ಯ ಸ್ವಾಮಿ ಅವರು ವನಸಿರಿ ಫೌಂಡೇಶನ್ ಜೊತೆಗೆ ಕೈಜೋಡಿಸುವುದರ ಮುಖೇನ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ. ಇಂದು ತಮ್ಮ ಮಗುವಿನ ಹುಟ್ಟುಹಬ್ಬದ ಅಂಗವಾಗಿ 51 ಸಸಿಯನ್ನ ವಿತರಣೆ ಮಾಡಿ ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು. ಇವರ ಸೇವೆ ಹೀಗೆ ನಿರಂತರವಾಗಿರಲಿ, ವನಸಿರಿ ತಂಡದ ಜೊತೆಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ವೇಮು ಮರಿಸ್ವಾಮಿ, ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರು ಆದ ಅಮರೇಗೌಡ ಮಲ್ಲಾಪುರ್, ರಾಜ್ಯ ಕಾರ್ಯದರ್ಶಿ ಶರಣೇಗೌಡ ಹೆಡಗಿನಾಳ, ಗಿರಿಸ್ವಾಮಿ ಹೆಡಗಿನಾಳ, ಮಸ್ಕಿ ತಾಲೂಕು ಅಧ್ಯಕ್ಷರು ಆದ ರಾಜು ಮುಳಗಾನೂರು, ಗ್ರಾಮದವರು ಆದ ವೀರಭದ್ರಯ್ಯ ಸ್ವಾಮಿ, ಶಿಕ್ಷಕರು ಸಿದ್ದಯ್ಯ ಸ್ವಾಮಿ, ಅಮರಯ್ಯ ಸ್ವಾಮಿ, ಪುತ್ರಪ್ಪ, ಶರಣಯ್ಯ, ಹೊಸಳ್ಳಿ, ದೇವಪ್ಪ, ಜಾವಣ್ಣ, ಹುಲಿರಾಜ್, ಹಸಿರು ಸೇನೆ ಅಧ್ಯಕ್ಷರು ಮಂಜಮ್ಮ, ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯತಿ ಸದಸ್ಯರು ಶಿವಯ್ಯ, ಡಾಕ್ಟರ್ ನಾಗಯ್ಯ ಸ್ವಾಮಿ, ನವಲ್ಕಲ್, ತಿಮ್ಮಾಪುರ ಗ್ರಾಮದವರು ಉಪಸ್ಥಿತರಿದ್ದರು. ತುಂಗಭದ್ರಾ ಜಲಾಶಯ ನೀರಾವರಿ ಸಲಹಾ ಸಮಿತಿ ಸಭೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಸಭೆ. ರೈತರ ಜಮೀನುಗಳಿಗೆ ನೀರು ಹರಿಸುವ ಕುರಿತು ಅವಳಿ ಜಿಲ್ಲೆಯ ಜನಪ್ರತಿನಿಧಿಗಳು ರೈತರೊಂದಿಗೆ ಸಮಾಲೋಚನೆ. ಬಳ್ಳಾರಿಯ ಮೆಣಸಿನಕಾಯಿ ಬೆಳೆ ಬರಲು ನೀರಿನ ಅವಶ್ಯಕತೆ ಇದೆ. ಜಲಾಶಯದಲ್ಲಿ ಇರುವ ನೀರಿನ ಪ್ರಮಾಣ ನೋಡಿ ಕಾಲುವೆಗೆ ನೀರು ಹರಿಸುವಂತೆ ರೈತರ ಮನವಿ. ತೆಲಂಗಾಣ, ಆಂಧ್ರದ ಪಾಲಿನ ನೀರು ಉಳಿಸಿ ನಮ್ಮ ಬೆಳೆ ರಕ್ಷಣೆ ಮಾಡುವಂತೆ ರೈತರ ಪಟ್ಟು. ಟಿಬಿ ಡ್ಯಾಂನಲ್ಲಿ 12 ಟಿಎಂಸಿ ನೀರು ಮಾತ್ರವಿದೆ. ಮೆಣಸಿನಕಾಯಿ ಬೆಳೆ ಬರಲು ಇನ್ನು 2 ತಿಂಗಳು ಬೇಕಿದೆ. ಹಾಗಾಗಿ ಕಾಲುವೆ ನೀರು ಹರಿಸುವಂತೆ ಆಗ್ರಹ ಮನವಿ. HLC ಕಾಲುವೆ ನೀರು ಹರಿಸುವಂತೆ ಜಿಲ್ಲೆಯ ರೈತರಿಂದ ಮನವಿ. ಸಭೆಯಲ್ಲಿ ಸಚಿವ ನಾಗೇಂದ್ರ, ಸಚಿವ ಜಮೀರ್, ಶಾಸಕ ಗಣೇಶ್, BM ನಾಗರಾಜ್, ಭರತ್ ರೆಡ್ಡಿ ಭಾಗಿ. ಈಗಾಗಲೇ ಕೂಡ ನದಿಗೆ 2.5 TMC ವಾಟರ್ನ ನದಿಗೆ ಬಿಟ್ಕೊತಾ ಇದ್ರು. ಯಾರು? ತೆಲಂಗಾಣದವ್ರು. ಅಟ್ಲೀಸ್ಟ್ ಅವ್ರು ತೆಲಂಗಾಣದವ್ರು ಕೋಟದಾದ್ರೂ ನಮಗೆ ಕೊಡ್ಲಿ, ಅಥವಾ ಆಂಧ್ರ ಕೋಟದಾದ್ರೂ ಕೊಡ್ಲಿ. ಅಲ್ಲಿ ನಗಣ ಒಂದು ನಿಮಿಷ ಇರೋ, ನಾನು ಹೇಳ್ಬಿಟ್ಟು ಸಾಯಿಲ್ ಕನ್ಫ್ಯೂಸ್ ಆಗ್ತಾರೆ. ನಮಗೆ ಯಾವುದೇ ಒಂದು ಸ್ಟೇಟಲ್ಲಿ 1 TMC ಕೊಟ್ಟರೆ ನೆಕ್ಸ್ಟ್ ಅವ್ರಿಗೆ ಭರ್ತಿ ಮಾಡೋಣ ಅಂತ ನಾವು ಒಂದು ಬಾರೋ ಅಂದರೆ ನಾವು ಸಾಲ ಪಡಿತೀವಿ ಅವ್ರ ಹತ್ರ. 1 TMC ವಾಟರ್ ಒಂದ್ಸತಿ ಮಾಡಿಕೊಟ್ರೆ ನಮ್ಮ ರೈತರು ಯಾವತ್ತೂ ಚಿರಋಣಿಯಾಗಿರ್ತಾರೆ. ಪ್ರತಿಯೊಂದು ಇದರಲ್ಲಿ ಕೂಡ ನಮ್ಮ ಜೊತೆಗೆ ಬಂದು ರೈತರು ಹೋಗ್ತಾರೆ. ಇಲ್ಲಾಂದರೆ ಇವತ್ತು ಒಂದೊಂದು ಎಕರೆಗೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡಾರೆ. 1.5 2 ಲಕ್ಷ ರೂಪಾಯಿ ಇವಾಗ ಸ್ಟ್ಯಾಂಡಿಂಗ್ ಕ್ರಾಪ್. ಇನ್ನೊಂದು 10 ದಿನ ನೀರು ಬಂದುಬಿಟ್ರೆ ಆಯಿತು ಸರ್. ನೀರು 0.85 TMC ಬಂದುಬಿಟ್ರೆ ಸಾಕಷ್ಟೇ ನಮಗೆ. ಸರ್ ನವೆಂಬರ್ 10ಕ್ಕೆ ಕುಡಿಯೋ ನೀರಿಗಾಗಿ ಅಂತೇಳಿ ನಾವು 3.81 TMC, 3 TMC ಇಂದ 3.85 TMC. ಆಮೇಲೆ ವೇವಪ್ರೆಷನ್ ಬಂದ್ಬಿಟ್ಟು 3 TMC ಎರಡು ಸರ್. ವೇವಪ್ರೆಷನ್ ಇಂದ 3 ಇಟ್ಕೊಂಡಿದ್ವು, 2.5 ಇಟ್ಕೊಂಡಿದ್ವು. ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡೋಣ ಸರ್. ಅದ್ರ ಕಡಿಮೆ ನೀವು ಮಾಡಿದ್ರೆ ಮತ್ತೆ ನಮಗೆ ಡ್ರಿಂಕಿಂಗ್ ವಾಟರ್ ಮತ್ತೆ ಇದಕ್ಕೂ ವಾಡ್ತಾ ಬಿಡುತ್ತೆ ಸರ್. ಅದಾಗಬಾರ್ದು ಸರ್. ಅಲ್ಲ, ಕುಡಿಯೋ ನೀರಿಗಾಗಲಿ ನಿಮಗಾಗಲಿ ತೊಂದರೆ ಅಲ್ಲ, ಅದನ್ನು ಬಿಟ್ಟು ಮಾತಾಡಿ. ಆಂಧ್ರದವ್ರಿಗೆ ನೆಸಿಟಿ ಇಲ್ಲ ಈಗ. ಬಟ್ ಈ ನೀರನ್ನು ಕೂಡ ಕುಡಿಯೋ ನೀರಿಗೆ ಇಟ್ಕೊಳ್ಳೋರು ಆಂಧ್ರದವ್ರು ಕೂಡ. ಅದನ್ನು ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಇಲ್ಲ, ಒಂದು ಪ್ಲಸ್ ಪಾಯಿಂಟ್ ಏನೇ ಸರ್, ಕುಡಿಯೋ ನೀರಿಗೆ ನಾವೇನು ಮಾಡ್ತೀವಿ ಸರ್? ಇನ್ಫ್ಲೋ ಎವ್ರಿ ಡೇ ಇನ್ಫ್ಲೋ ಎಷ್ಟಿದೆ ಸರ್? ನಾವು 8 ದಿನಕ್ಕೆ ಮ್ಯಾನೇಜ್ ಮಾಡ್ಬೋದು ನಾವು ಅದನ್ನು ಮಾಡೋಕ್ಕಾಯ್ತು. ಇನ್ಫ್ಲೋ ಆದರೂ ನಮಗೆ ಬಿಟ್ಟರೆ ಕೂಡ ಇನ್ಫ್ಲೋದ ಜೊತೆಗೆ 600-700 ಐತೆ, ಇನ್ನೊಂದು 700 ಸರ್ ಅಷ್ಟೇ. ಅದು ಕಾಲೇ ಬೆಳೆದು ಕೂಡ ಅಷ್ಟೇ ಸರ್. ಈಗ 3 ಸರ್. ಕಾಲು ಜಾರಿ ಕಾಲುವೆಗೆ ಬಿದ್ದು ಯುವಕ ಸಾವು. ಹೊಸಪೇಟೆಯ ತಾಲೂಕಿನ ನಾಗೇನಹಳ್ಳಿಯ ನಿವಾಸಿ ಜಿ ಗಂಗಾಧರ್ ಮೃತ ಯುವಕ. ನಾಗೇನಹಳ್ಳಿ ಆಕಳು ಫಾರಂ ಬಳಿಯ ಕಾಲುವೆಗೆ ಹೋದಾಗ ಕಾಲು ಜಾರಿ ಬಿದ್ದಿದ್ದ. ಇದೇ ತಿಂಗಳು 10ರಂದು ಕಾಲು ಜಾರಿ ಬಿದ್ದ ಯುವಕ ಇಂದು ಗಾಳೆಮ್ಮನ ಗುಡಿಯ ಕಾಲುವೆಯ ಬಳಿ ಶವ ದೊರೆತಿದೆ. ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು.
ಹುಬ್ಬಳ್ಳಿ ಧಾರವಾಡ ಕೊರಿಯರ್ ಬುಕ್ಕಿಂಗ್ ಹಾಗೂ ಹಂಚಿಕೆದಾರರು ಕ್ಷೇಮಾಭಿವೃದ್ಧಿ ಸಂಘದ ಸಭೆ. ಕೊರಿಯರ್ ಬುಕ್ಕಿಂಗ್ ಹಾಗೂ ಹಂಚಿಕೆದಾರರು ಕ್ಷೇಮಾಭಿವೃದ್ಧಿ ಸಂಘದ ಕೋರ್ ಕಮಿಟಿಯ ಸಭೆ ಹಾಗೂ ಪದಾಧಿಕಾರಿಗಳನ್ನು ಆಯ್ಕೆ ಪ್ರಕ್ರಿಯೆ ಮಾಡಲಾಯಿತು. ಇದೇ ಸಮಯದಲ್ಲಿ ಶಕೀಲ್ ವಲಿ ಅಹ್ಮದ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಿದ್ದಾರೆ. ಈ ಸಂದರ್ಭದಲ್ಲಿ ಕೊರಿಯರ್ ಕಾರ್ಮಿಕರೊಂದಿಗೆ ಎಲ್ಲ ತರಹದ ಸಲಹೆಗಳನ್ನು ತೆಗೆದುಕೊಂಡು ಈ ಸಭೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಎಲ್ಒ ಹುಬ್ಬಳ್ಳಿ ಕಾರ್ಮಿಕ ಇಲಾಖೆ ನಾಗೇಶ್ ಒಡಿಯರ್, ಸರ್ವಧರ್ಮ ಯುವಕ ಮಂಡಳಿ ಅಧ್ಯಕ್ಷರಾದ ಅಬ್ದುಲ್ ಗಣಿ ವಲಿ ಅಹ್ಮದ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಸೊ ಅಂಥ ಸಮಯದಲ್ಲಿ ತಮ್ಮದ ಈ ಸಂಸ್ಥೆಗೆ ಟೈಮ್ ಕೊಡುವಂಥ ವ್ಯಕ್ತಿ ಯಾರಿದಪ್ಪ, ಏನೋ ಒಂದು ನಮ್ಮ ಕೆಲಸಗಳನ್ನು ಮಾಡಿರ್ತಾರೆ, ನಾವೆಲ್ಲರೂ ಅರ್ಜಿ ಹಾಕಿದ್ದೀವಿ, ಈ ಅರ್ಜಿಗಳನ್ನು ಫಾಲೋಅಪ್ ಮಾಡಿ ಮುಂದೆ ಈ ಎಲ್ಲನೂ ನಮಗೆ ತಮ್ಮಂತ ನೀಡುವಂಥ ವ್ಯಕ್ತಿಗಳು ಯಾರು ಅಂಥವ್ರನ್ನೆಲ್ಲ ನಮ್ಮ ಕಡೆಯಿಂದ ಆ್ಯಕ್ಟಿವ್ ಮೆಂಬರ್ಸ್ ಆಗಿ ಅವ್ರನ್ನ ಆರಿಸಿ 11 ಮಂದಿ ಮೆಂಬರ್ಸ್ ಯಾರಿರ್ತಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹಕಾರ್ಯದರ್ಶಿಗಳು, ಖಜಾಂಚಿಗಳು. ಖಜಾಂಚಿ ಅಂದ್ಕೊಳ್ಳಿ ಅವ್ನ ಕಡೆ ದುಡ್ಡು ಮೊದಲ ನೀವು ಅಮೌಂಟ್ ಹಾಕಿಟ್ಟಿರ್ಬೇಕು. ಮೊದಲ ಅವ್ನ ಕಡೆ ಅಮೌಂಟ್ ಇರ್ತದ್ರಿ, ಅವ್ನ ಕಡೆ ತಡಿಪಾಕ ಆಸೆ ಐತಿಲ್ಲ ಖಜಾಂಚಿ ಅದನ್ನ ಪೇ ಮಾಡಿಬಿಡೋದು ಅಂತೇಳಿ. ಸೊ ಅದಕ್ಕೆ ನೀವೆಲ್ಲ ಏನು ಜಮಾ ಮಾಡ್ತೀರಿ ಈಗ ಸದ್ಯಕ್ಕೆ ಅವನ್ನೆಲ್ಲ ಜಮಾ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಒಳಿತಿಗಾಗಿ, ನಿಮ್ಮ ಒಳ್ಳೆಯದಕ್ಕಾಗಿ ನೀವು ಉಪಯೋಗಿಸ್ರಿ. ಒಂದೊಂದು ಏನೇನು ಆ್ಯಕ್ಟಿವಿಟೀಸ್ ಆಗ್ತಿರ್ತಾವೆ ಆ್ಯಕ್ಟಿವಿಟೀಸ್ ಸರ್ಕಾರದಿಂದ ಏನರ ಕಾರ್ಮಿಕ ಇಲಾಖೆಯಿಂದ ಏನೇನು ಬೇಕು ನಿಮ್ಮ ಬೆನಿಫಿಟ್ಸ್ ಏನು ಅವೈಲೇಬಲ್ ಇದಾವೆ, ಬೇರೆ ಸಂಘ ಸಂಸ್ಥೆಗಳಿಗೆ ಯಾವುದಕ್ಕೆಲ್ಲ ಸಿಗ್ತಾ ಇದ್ದಾವೆ ಅದನ್ನೆಲ್ಲ ಕೊಡಿಸೋದು ಮತ್ತು ಕೊಡೋ ಪ್ರಯತ್ನನೂ ನಾವೆಲ್ಲರೂ ಕೂಡಿ ಮಾಡೋಣ. ಅದು ಹೆಚ್ಚಿನ ಪ್ರಯತ್ನ ಸ್ವಲ್ಪ ಒಂದು ಸ್ವಲ್ಪ ಪೊಲಿಟಿಕ್ಸಲ್ಲಿ ಅದೀವಿ. ಸೊ ಅವ್ರನ್ನೆಲ್ಲ ಹಿಡ್ಕೊಂಡ್ಬರುವಂಥ ಪ್ರಯತ್ನನೂ ಮಾಡ್ತೀವಿ ಸರ್. ಇಂಥ ನಾವು ಸಂಘ ನಾವು ಉದ್ಘಾಟನೆ ಮಾಡೇವಿ ಸರ್. ಕರ್ನಾಟಕದಾಗಿ ಮೊದಲನೇದಾಗ್ತಾ ಅಂತ ಹೇಳ್ಬೇಕು ಫಸ್ಟಿಗೆ. ಯಾಕಂದ್ರೆ ಬೆಂಗಳೂರಿನವರು ಯಾರು ಮಾಡಿಲ್ಲ, ಇಲ್ಲಿ ಮಾಡಿಲ್ಲ. ಇದೇ ನಿಮ್ದು ಹೆಡ್ ಆಫೀಸ್ ಅಂತ ತಿಳ್ಕೊಂಡೆ ಆಮೇಲೆ ಪ್ರತಿ ಸಲ ನಿಮ್ದು ಏನು ವರ್ಷಕ್ಕೊಂದು ಸಲ ಮಾಡ್ಕೊಂಡು ಹೋಗ್ತಾರೆ, ಇದನ್ನ ಬ್ರಾಂಚ್ ಮಾಡ್ಕೊಂಡು ಹೋಗ್ರಿ ಪ್ರತಿ ಕಡೆ. ಇಲ್ಲಪ್ಪ ಇಲ್ಲಿ ಆದಮೇಲೆ ಧಾರವಾಡ ಆಯಿತು, ಹುಬ್ಳಿ ಆಯಿತು, ನೆಕ್ಸ್ಟ್ ಮತ್ತೆ ಬೇರೆ ಜಿಲ್ಲೆ ಆಯಿತು. ಯಾವ ಜಿಲ್ಲೆ ಆಗ್ತದೆ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಲಿ, ಯಾವ ರೀತಿ ಮಾಡಿದ್ರಪ್ಪ ಅಂತೇಳಿ ನಿಮ್ಮ ಕಡೆ ಸಲಹೆ ಸೂಚನೆಗಳನ್ನು ತಗೊಂಡು ಅವರು ಕೂಡ ಇದನ್ನು ಬೆಳೆಸುವಂಥ ಪ್ರಯತ್ನ ಮಾಡಬೇಕು. ಯಾವುದು ಈಗ ನೀವು ಡೆಲಿವರಿಗೆ ಹೋಗಿರ್ತೀರಿ, ಯಾರು ಏನೋ ಒಂದು ಪ್ರಾಬ್ಲಮ್ ಆಗಿರ್ತೈತಿ, ಕಸ್ಟಮರ್ ಜೊತೆ ಪ್ರಾಬ್ಲಮ್ ಆಗಿರ್ತೈತಿ, ಏನೋ ಒಂದು ನಿಮ್ಮ ಸೈಕಲ್ ಕೊಡುವಾಗಿರ್ತೈತಿ, ಬ್ಯಾಗ್ ಕೊಡುವಾಗಿರ್ತೈತಿ, ಪಾರ್ಸಲ್ ಏನೋ ಒಂದು ಸಮಸ್ಯೆಗಳು ಇರ್ತಾವೆ, ಏನೋ ಒಂದು ಕಾಸ್ಟ್ಲಿ ಐಟಮ್ ಬಿಟ್ಟಿರ್ತೈತಿ, ಇಲ್ಲೆಲ್ಲ ಆಕ್ಟಿವಿಟೀಸ್ ಬಂದಿರ್ತಾವೆ ಪಾರ್ಸಲ್ ಒಳಗೆ. ಅಂಥ ಟೈಮ್ನಾಗೆಲ್ಲ ನೀವು ಸಂಘ ಸಂಸ್ಥೆದವ್ರನ್ನೆಲ್ಲ ಕೂಡಬೇಕು. ಯಾವುದೋ ಒಂದು ಎಂಪ್ಲಾಯ್ಗೆ ಪ್ರಾಬ್ಲಮ್ ಆಗೈತಿ, ಅನ್ಯಾಯ ಆಗತೈತಿ, ಇವನ ಮೇಲೆ ದೌರ್ಜನ್ಯ ನಡೆಯಾಕಂತಂದ್ರೆ ತಾವೆಲ್ಲ ಸಂಘ ಸಂಸ್ಥೆದವರು ಅಲ್ಲಿ ಇರಬೇಕು. ಸೊ ಸಂಸ್ಥೆನ ಹುಟ್ಟಾಕೋದು ಅದಕ್ಕೆ. ಸೊ ನಿಮ್ದು ಏನು ಕಾರ್ಮಿಕರ ಸಮಸ್ಯೆಗಳು ಇದ್ದರೆ ಅವ್ರು ಬಂದು ನಿಮ್ಗೆ ಅರ್ಜಿ ಕೊಟ್ಟರೆ, ಸರ್ ನಾನು ಇಂಥ ಪ್ರಾಬ್ಲಮ್ ಇದೆ ಸರ್, ನಾನು ಇಂಥಲ್ಲೇ ಡೆಲಿವರಿಗೆ ಹೋಗಿದೆ, ಇಂಥ ಕಸ್ಟಮರ್ ನನ್ನ ಬ್ಯಾಗ್ ಹೋಗಿದ್ದಾರೆ, ಇಂಥ ಕಸ್ಟಮರ್ ನಮ್ಗೆ ಇದು ಮಾಡಿದ್ದಾರೆ, ಸೊ ನನ್ನ ಕಳು ಆಗೈತಿ, ಏನೋ ಇರಲಿ, ಪೊಲೀಸ್ ಸ್ಟೇಷನ್ ಆಗಲಿ ಹೋಗೋದಿರಲಿ, ತಾವೆಲ್ಲ ಅದಕ್ಕೆ ಸಹಕಾರ ಇರ್ಬೇಕು ಎಲ್ಲರೂ. ಸೊ ನೀವೆಲ್ಲರೂ ಒಂದಿದ್ದಾಗ ಆಗ್ತೈತಿ ಕೆಲಸ ಇದೆ. ಯಾರಿಗೂ ಒಬ್ರಿಗಾದಾಗ ನಮ್ಗೆ ಆಗಿಲ್ ಬಿಡ್ಲಿಪ್ಪ ಒಂದಿನ ಇವಂದಾಗೈತಿ, ನಮ್ಮ ಕೃಷ್ಣಂದಾಗೈತಿ, ನಮ್ಮ ಶಕೀಲ್ದಾಗೈತಿ, ನಮ್ಮ ಕಾಶಿಂದಾಗೈತಿ ಅಂತೇಳಿ ಹೇಳಿ ತಿಳ್ಕೊಂಡು ನೀವು ಅಲ್ಲಿಗೆ ಬಿಡಬಾರ್ದು. ನಮ್ಮವ ನಮ್ದೇನೋ ಒಂದು ಸಂಘ ಸಂಸ್ಥೆ ನಾವೆಲ್ಲರೂ ಕೂಡಿ ಮಾಡೀವಿ. ಸೊ ತಾವೆಲ್ಲರೂ ಅದಕ್ಕೆ ಹೋಗ್ಬಿಡ್ಬೇಕು, ಒಂದಾಗಬೇಕು. ಒಂದಾದಾಗ ಅದ ಏನೋ ಒಂದು ಪರಿಹಾರ ಸಿಗ್ತೈತಿ. ಈ ವೇಳೆಯಲ್ಲಿ ಧಾರವಾಡ ಜಿಲ್ಲಾ ಸರ್ವಧರ್ಮ ಕಟ್ಟಡ ಕಾರ್ಮಿಕರ ಸಂಘದ ಸಂಯೋಜಕರಾದಂಥ ಕಾಸಿಂ ಕುಡಲ್ಗಿ, ಶಶಿಕುಮಾರ್, ಸಿಎಸ್ ಹಿರೇಮಠ್, ಶಕೀಲ್ ವಲಿ ಅಹ್ಮದ್, ರಜತ್ ಅಲಿ, ಚೇತನ್, ಮಹೇಶ್ ಭಜಂತ್ರಿ ಇನ್ನೂ ಅನೇಕ ಕೊರಿಯರ್ ಕಾರ್ಮಿಕರು ಉಪಸ್ಥಿತರಿದ್ದರು. ಇದು ನಮ್ದು ಸರ್ವಧರ್ಮ ಕಟ್ಟಡ ಕಾರ್ಮಿಕರ ಸಂಘ ಅಂತೇಳಿ ಒಂದು ಸಂಘ ಮಾಡ್ಕೊಂಡಿರೋ ನಾವು. ಆ ಸಂಘದೊಳಗೆ ಬೆನಿಫಿಟ್ಸ್ ಏನೈತೆ ಅಂತ ಹೇಳಿದ್ರೆ ಕಟ್ಟಡ ಕಾರ್ಮಿಕರಿಗೆ ಕೊರಿಯರ್ಗೆ ಏನಂತ ಹೇಳಿದ್ರೆ ಕೊರಿಯರ್ಗೆ ಅದೇನೇನು ಬೆನಿಫಿಟ್ ಬರ್ತಿತ್ತಲ್ಲ ಆ ಬೆನಿಫಿಟ್ ಸಂಬಂಧ ಇವತ್ತು ನಾನು ಸರ್ ಕರ್ಕೊಂಬಂದಿದ್ರಿ ಶಕೀಲ್ ಅವರ ನೇತೃತ್ವದೊಳಗೆ. ಶಕೀಲ್ ಅವರ ಭಾಳ ದಿನಕ್ಕಿಂತ ಹೇಳ್ಕೊಂಬಂದಿದ್ರು ನಮ್ಗೆ ಕೊರಿಯರ್ ಸಂಬಂಧ ಒಂದು ಏನಾರು ಮಾಡೋಣ್ರಿ, ನಮ್ಮ ಕೊರಿಯರ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಏನು ಮಾಡಾಕತ್ತೀರಿ ಅನ್ನೋದು ಅವ್ರು ಯಾರು ಏನು ಅವ್ರ ಬಗ್ಗೆ ಯಾರು ಕೇಳೋರಿಲ್ಲ ಅಂತ ಹೇಳಿದ ತಕ್ಷಣ ನಾ ಏನಂತೆ ಅವ್ರಿಗೆ, ಇಲ್ಲ ಸಾಹೇಬ್ರು ಅನೌನ್ಸ್ಮೆಂಟ್ ಮಾಡ್ತಾರೆ, ಸರಿಯಾದಾಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ ಸಾಹೇಬ್ರ ಹೇಳಿದ ತಕ್ಷಣ ಮೊನ್ನೆ ದಿನ ಅದು ಏನು ಅವ್ರು ಕನಸು ಬಿದ್ದಿತ್ತು ಏನೋ ಗೊತ್ತಿಲ್ಲ, ನಿಮ್ಮ ಸಂಬಂಧ ಅವ್ರ ಕಾಳಜಿ ತೊಗೊಂಡು ಒಂದು ಏನೋ ಒಂದು ಘೋಷಣೆ ಮಾಡಿದ್ರಿ ಅವರು. ಸಾಹೇಬ್ರು ನಾವು ಅದ್ರ ಬಗ್ಗೆ ನಾವು ಧನ್ಯವಾದ ಹೇಳ್ತೇನೆ. ನಿಮ್ಗೆ ನಿಮ್ಮ ಸಂಬಂಧ ಸ್ವಲ್ಪ ಘೋಷಣೆ ಮಾಡಲ್ಲ ಅಂತ ಹೇಳಿ ಭಾಳ ಖುಷಿ ಆಗ್ತಾ. ಅದನ್ನ ಎಲ್ಲ ಥಿಯೇಟರ್ಸ್ ಗಿಡ್ರಿ ಎಲ್ಲ ಹಾಕ್ಬಿಟ್ಟ ನಾವು ಅದನ್ನ ಈ ಥರ ರೆಡಿ ಆಗ್ಬೋದು. ನಿಮ್ದು 4 ವರ್ಷದ ಇನ್ಶೂರೆನ್ಸ್ ನೀವು ಯಾವುದೇ ಥರ ಶುಲ್ಕ ಕಟ್ಟಂಗಿಲ್ಲ ಸರ್. ಇದಕ್ಕೆ ಇದು ಗೌರ್ಮೆಂಟಿಂದ ಫ್ರೀ ಇರ್ತೈತ್ರಿ.
ಆಮೇಲೆ ಇದಕ್ಕೆ 18ರಿಂದ 60 ವರ್ಷ ಒಳಗಿರ್ಬೇಕು. ಆಮೇಲೆ ಇದು ಇನ್ಕಮ್ ಟ್ಯಾಕ್ಸ್ ಅದು ಇರಬಾರ್ದು, ID ರಿಟರ್ನ್ಸ್ ಬರ್ತಾವಲ್ರಿ ಅವು ಇರಬಾರ್ದು. ಆಮೇಲೆ PF ಆಗಿರಬಾರ್ದು. ಈಗ ಅವ್ರಿಗೆ ಅನುಕೂಲ ಆಗ್ತದೆ. ಕಾರ್ಡ್ ಮಾಡಿಕೊಂಡು ಫ್ಯಾಮಿಲಿಗೆ ಮತ್ತು ಹೆಲ್ತಿಗೆಲ್ಲ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟ್ ನೋಡಿದ್ರಲ್ಲ ಅವರು ಇವ್ರ ಕಡೆ ಅವ್ರು ಫೋನ್ ಅಂತ ಇರ್ತಾರೆ. ನೀವು ಯಾವ ಊರಿಗೆ ಕೊಟ್ಟಿರ್ತಾರಲ್ಲ ಇವ್ರ ಮೊಬೈಲಿಂದ ಅವ್ರು ಫೋನ್ ಮಾಡ್ತಾರೆ. ಯಾಕಂದ್ರೆ OTP ಹೇಳೋದು ಯಾರು ಹೇಳಂಗಿಲ್ಲ. OTP ಯಾರು ನಾವು ಫೋನ್ ಮಾಡಿದ್ರೆ OTP ಹೇಳಲ್ಲ, ರಿಸ್ಕ್ ಇರ್ತಾವಲ್ರಿ. ಅದಕ್ಕೆ ಇವರಾಗಿ ಫೋನ್ ಮಾಡಿದ್ರೆ ಇವ್ರಿಗೆ OTP ಹೇಳಿದ್ರೆ ಸಾಕು, ನಾವು ಅಲ್ಲೇ ಕಂಪ್ಯೂಟರ್ನಾಗ ಆಮೇಲೆ ನೀವು ಕೊರಿಯರ್ದ ID ಕಾರ್ಡ್ ಅದೊಂದು ID ಕಾರ್ಡ್ ಮಾಡಿಕೊಡ್ರಿ. ಅಂದ್ರೆ ಅದು ಸೇವಾ ಸಿಗ್ತದೆ ಅಪ್ಲೋಡ್ ಮಾಡಕ್ಕೆ ನಮ್ಗೆ ಎಲ್ಲರಿಗೂ ನಮ್ಮ ಸಂಘದಿಂದ ಒಂದು ನಿಮ್ಮ ಹುಡುಗರಿಗೆ ಎಲ್ಲರಿಗೂ ಇದು ಮಾಡ್ಬೋದು. ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆದ್ಮೇಲೆ ಒಂದು ID ಕಾರ್ಡ್ ಮಾಡ್ಕೊಡ್ತೇವೆ. ಎಷ್ಟು ಮಂದಿ ಹುಡುಗರು ಇದಾರೆ ನೀವು ಹೆಸರು ನೋಂದಾಯಿಸಿದ್ರೆ ಅವ್ರಿಗೆಲ್ಲರಿಗೂ ನಮ್ಮ ಸಂಘದಿಂದ ಒಂದು ID ಕಾರ್ಡ್ ಮಾಡ್ಕೊಡ್ತೀವಿ. ಇದು ಆಕ್ಚುಲಿ ಒಂದು 15 ದಿನ ಹಿಂದಾಗಿದ್ರೆ ಭಾಳ ಬೆಸ್ಟ್ ಆಗಿತ್ತು. ನಾವು ಅಂದ್ರೆ ಡಾಕ್ಯುಮೆಂಟ್ಸ್ ನಾವು ಇದು ಮಾಡ್ಬೇಕಂತೇಳಿ 6 ತಿಂಗಳದಿಂದ ಕಷ್ಟಪಡ ಅಂತೀವಿ ಸರ್. ಈಗ ನಮ್ಮ ಎಲ್ಲ ಬಿಜಿ ಸಲ ಸರ್, ನಮ್ಮ ಕೊರಿಯರ್ದವ್ರು ಅಂತಂದ್ರೆ ಯಾರು ಫ್ರೀ ಇರಂಗಿಲ್ಲ ಸರ್. ಸೊ 6 ತಿಂಗಳದ ಪ್ಲಾನಿಂಗ್ ಮಾಡಿ ಇವತ್ತು ನಮ್ಗೆ ಮುಗಿದು ಬಂದಿದೆ ನಾವು ಇದ ಎಷ್ಟು ಮೂಲ್ಯ ಆಗತ್ತೆ ಆಮೇಲೆ ನಾವು ಈ ಶನಿವಾರ ಸ್ವಲ್ಪ ಎಲ್ಲ ಬಿಗಿ ಬಂದ್ರೆ ನಮ್ಮ ಮತ್ತೆ ನೆಕ್ಸ್ಟ್ ವೀಕ್ನಾಗ ಫ್ರೀ ಇರ್ತೇನೆ. ನೀವು ಡಾಕ್ಯುಮೆಂಟ್ ಕರೆಕ್ಟ್ ನಮ್ಮ ನಂಬರ್ ತಗೊಂಡ್ರೆ ಅವಶ್ಯ ಸರ್. ಯಾವಾಗ ನಮ್ಮ ಆಫೀಸ್ ಬರ್ತೀವಿ ಅದು ನಾವು ಮಾಡ್ತೀವಿ.